ಏನಾದರೂ ಕೇಳಬೇಕು ಅಂದರೆ ನಂಗೆ ಲಾಸ್ಟ್ ಕೇಳ್ಬೋದು. ನಿಮ್ಗೆ ಏನಾದರೂ ಕ್ವೆಶನ್ ಅಂದರೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ. ಅದು ಲಾಸ್ಟ್ಗೆ, ಮಧ್ಯದಲ್ಲೇ ಅಲ್ಲ. ನಮ್ಮೆಲ್ಲರಿಗೂ ಜೇನುತುಪ್ಪ ಬೇಕು, ಆದರೆ ಜೇನು ಹುಳ ಯಾರಿಗೂ ಬೇಡ. ಯಾಕೆ ಹೇಳಿ? ನಮ್ಮಲ್ಲಿ ಒಂದು ಭಯ ಇರ್ತದೆ, ಜೇನು ಹುಳ ಕಚ್ಚಿದ್ರೆ ನಮ್ಗೆ ಏನಾದರೂ ಆಗುತ್ತೆ ಅಂತ. ಆದರೆ ಜೇನಿಂದನೇ ನಾವು ಬದುಕಿದ್ದೀವಿ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ 80% ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಮಾಡೋದು ಜೇನು ಹುಳ. ಇನ್ನೊಂದು, ನಮ್ಮ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ತಾಲೂಕು ಜೋಯಿಡಾ ತಾಲೂಕಿದೆ. ಅದರಲ್ಲಿ 93% ಜಾಸ್ತಿ ಕಾಡು ಇರೋದ್ರಿಂದ ಈ ಜೇನು ಸಾಕಾಣಿಕೆ ಮಾಡೋದಕ್ಕೆ ಒಂದು ಒಳ್ಳೆ ಏರಿಯಾ ಆಗಿದೆ. ಇನ್ನು 5 ವರ್ಷ ಬೇಕು ನಮಗೆ ಏಷ್ಯಾದಲ್ಲಿ ಫಸ್ಟ್ ಹನಿ ಪಾರ್ಕ್ ಆಗೋದಿದೆ. ಇಲ್ಲಿ ನಿಮಗೆ ಹನಿ ಮ್ಯೂಸಿಯಮು, ಹನಿ ಬ್ಯಾಂಕು ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ ಬುಕ್ಸ್ ಎಲ್ಲ ನಿಮಗಿಲ್ಲಿ ಸಿಗ್ಬೋದು. ಇನ್ನೊಂದು ಜೇನು ಹುಳ ಬಗ್ಗೆ ನಿಮಗೆ, ಜೇನು ಹುಳಗೆ ಯಾವ ಟೈಮ್ನಲ್ಲಿ ಸಿಟ್ಟು ಬರುತ್ತೋ, ಯಾವ ಟೈಮ್ನಲ್ಲಿ ಅವ್ರು ಕೆಲಸ ಮಾಡ್ತಾರೋ, 1 ಡ್ರಾಪ್ ಜೇನುತುಪ್ಪ ಮಾಡಬೇಕು ಅಂದರೆ ಎಷ್ಟು ಸಲ ಅವರು ಹೊರಗಡೆ ಹೋಗಿ ಬಂದು ಮಾಡ್ತಾರೆ, ಯಾವ ಟೈಮ್ನಲ್ಲಿ ಅವ್ರು ಶಾಂತಿ ಇರ್ತಾರೆ, ಯಾವ ಟೈಮ್ನಲ್ಲಿ ಅವ್ರು ಸಿಟ್ಟು ಬರ್ತದೆ, ಇದು ಅಷ್ಟು ನಿಮಗೆ ಒಂದು ಸ್ಕ್ರೀನ್ದಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇದು ಕೇರಳ ಮಾಡೆಲ್ ಬಾಕ್ಸ್ ಅಂತ. ಇದು ಸಣ್ಣದಾಗಿರ್ತದೆ, ಇದು ನಾರ್ಮಲ್ ಬಾಕ್ಸು. ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡಬಹುದು. ಇದು ISO ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ. ಇದಕ್ಕೆ ಗ್ಲಾಸ್ ಬಾಕ್ಸ್ ಅನ್ನೇ ಹೇಳ್ಬೋದು. ಇದಕ್ಕೆ 2 ಪಾರ್ಟ್ ಇರ್ತದೆ. ಈ ಮೇಲ್ಗಡೆ ಪಾರ್ಟ್ ಇದೆಲ್ಲದಕ್ಕೆ ಸೂಪರ್ ಪಾರ್ಟ್ ಅಂತ ಕರೀತಾರೆ, ಕೆಳಗಡೆ ಪಾರ್ಟ್ ಇದೆ ಇದಕ್ಕೆ ಫ್ಯಾಮಿಲಿ ಪಾರ್ಟ್ ಅಂತ. ಈ ಫ್ಯಾಮಿಲಿ ಪಾರ್ಟಿಂದ ಜೇನುತುಪ್ಪ ನಾವು ಯಾವತ್ತೂ ತೆಗಿಯಲ್ಲ. ಯಾಕೆ ಹೇಳಿ? ಇದರಲ್ಲಿ ಒಂದು ರಾಣಿ ಇರ್ತದೆ. ಆ ರಾಣಿ ಇದರಲ್ಲಿ ಡೇಲಿ ಮೊಟ್ಟೆಯನ್ನು ಇಡ್ತಾ ಹೋಗುತ್ತೆ. ಅದ್ರಗೋಸ್ಕರ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಏನು ಜೇನುತುಪ್ಪ ಇರುತ್ತೋ ಅದು ನಾವು ಕಲೆಕ್ಟ್ ಮಾಡ್ತೀವಿ, ಮಿಕ್ಕಿದೆಲ್ಲ ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಇದು ಸೂಪರ್ ಮಿಂದು ಫ್ರೇಮು, ಇದು ಫ್ಯಾಮಿಲಿಂದು. ನಾವು ಐಡೆಂಟಿಫೈ ಮಾಡ್ಬೋದು ಯಾವುದು ಫ್ಯಾಮಿಲಿ ಯಾವುದು ಸೂಪರ್ ಅಂತ. ಇದ್ರ ಜೇನುತುಪ್ಪ ನಮಗೋಸ್ಕರ, ಇದು ಅವರಿಗೋಸ್ಕರ, ಜೇನುಗೋಸ್ಕರ. ಈ ಒಂದು ಬಾಕ್ಸ್ನಲ್ಲಿ 15,000ರಿಂದ 20,000ವರೆಗೂ ಜೇನಿದೆ. ಇವೆಲ್ಲದ್ರಲ್ಲೂ ಒಂದು ರಾಣಿ ಇರ್ತದೆ. ಆ ರಾಣಿ ಎಲ್ಲ ಜೇನನ್ನು ಸಂಭಾಳಿಸ್ಕೊಳುತ್ತೆ. ಇಡೀ ಜಗತ್ತಿನಲ್ಲಿ 5 ಪ್ರಭೇದದ ಜೇನಿದೆ. ಅದರಲ್ಲಿ 4 ಪ್ರಭೇದ ಜೇನು ನಮ್ಮ ದೇಶದಲ್ಲಿದೆ. ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮಿಸ್ರಿ ಜೇನು. ಅದಕ್ಕೆ ಸೈಂಟಿಫಿಕ್ ಹೆಸರು ಕೂಡ ಇದೆ. ಹೆಜ್ಜೇನಿಗೆ ಎಪಿಸ್ ಡೋರ್ಸೆಟ್ ಅಂತ ಕರೀತಾರೆ, ಕೋಲ್ ಜೇನಿಗೆ ಎಪಿಸ್ ಫ್ಲೋರಿಯಾ ಅಂತ, ತುಡುವೆ ಜೇನಿಗೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರೀತಾರೆ, ಮಿಸ್ರಿ ಜೇನಿಗೆ ಟ್ರೈಗೋನಾ ಎಡಿಪೆನ್ನಿಸ್ ಅಂತ ಕರೀತಾರೆ. ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಮರದ ಮೇಲೆ, ಬಿಲ್ಡಿಂಗ್ ಮೇಲೆ ಯು ಶೇಪ್ನಲ್ಲಿ ಏನು ಗೂಡು ಕಟ್ಟುತ್ತೋ ಅದು ಹೆಜ್ಜೇನು. ಕೋಲ್ ಜೇನು ಕೋಲಲ್ಲಿ ಮಾತ್ರ ಗೂಡು ಕಟ್ಟುತ್ತೆ, ಅಥವಾ ಸಣ್ಣ ಸಣ್ಣ ಗಿಡದ ಒಳಗಡೆ ಗೂಡು ಕಟ್ಟುತ್ತೆ. ಇದು 2 ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇದು ಜಾಸ್ತಿ ಓಪನ್ ಏರಿಯಾ ಮತ್ತು ಲೈಟ್ನಲ್ಲಿ ಗೂಡು ಕಟ್ಕೊಳ್ಳುತ್ತೆ. ಇನ್ನು ತುಡುವೆ ಜೇನು ನಾವು ಸಾಕಾಣಿಕೆ ಮಾಡ್ಬೋದು. ಇದು ಬರೀ ಡಾರ್ಕ್ನಲ್ಲಿ ಮಾತ್ರ ಗೂಡು ಕಟ್ಟುತ್ತೆ. ನಮ್ಮ ಹತ್ರ ಇರೋದು ಇದೇ ಪೀಸಸ್ಸು ತುಡುವೆ ಜಾತಿ. ಇಡೀ ಜಗತ್ತಿನಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಬರುತ್ತೆ, ತುಂಬ ಚಿಕ್ಕದಾಗಿರ್ತದೆ, ಅದು ಮಿಸ್ರಿ ಜೇನು. ಅದ್ರ ಕೂಡ ಇಷ್ಟೇ ಸಣ್ಣ ಇರ್ತದೆ. ಇಡೀ ಒಂದು ವರ್ಷಕ್ಕೆ 90 ಗ್ರಾಮ್ಗಿಂತ ಕಡಿಮೆ ಜೇನುತುಪ್ಪ ಮಾಡುತ್ತೆ. ಅದರಲ್ಲಿ 99% ಔಷಧಿಗಳು ಇರುತ್ತೆ. ಈ ಸಣ್ಣ ಮಕ್ಕಳಿಗೆ, ನಂತರ ಮಕ್ಕಳಿಗೆ ಕೋಲ್ಡ್, ಕಫ, ಕೆಮ್ಮು, ಅಸ್ತಮ ಇದ್ದವರಿಗೆ 1 ಸ್ಪೂನು ಬಾಯಲ್ಲಿ ಇಟ್ಟರೆ ಸಾಕು, ಕಫ ಎಲ್ಲ ಕರಗುತ್ತೆ. ಇನ್ನು ಅಸ್ತಮ ಕೂಡ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಜಾಸ್ತಿ ಮೆಡಿಸನ್ ವ್ಯಾಲ್ಯೂ ಇರ್ತದೆ. ಇನ್ನು ವಿಟಾಲಿನ್ ಬಿ ಅಂತ ಒಂದು ಜಾತಿ ಇದೆ, ಅದಕ್ಕೆ ಎಪಿಸ್ ಮೆಲ್ಲಿಫೆರಾ ಅಂತ ಕರೆದಿದ್ದಾರೆ. ಲಕ್ಕಿಲಿ 4 ಜಾತಿ ನಮ್ಮ ದೇಶದಲ್ಲೇ ಇರೋದ್ರಿಂದ ಬೇರೆ ದೇಶದ ಜನ ನಮ್ಮ ದೇಶನ ಭಾರತ ಜೇನುಹುಳಗಳ ತವರೂರು ಅಂತ ಕರೆದಿದ್ದಾರೆ. ಇವಾಗ 75% ಜೇನುಹುಳ ನಾಶ ಆಗಿಬಿಟ್ಟಿದೆ. ಮಿಕ್ಕಿದೇನಾದರೂ ನಾಶ ಆಗಿಬಿಟ್ರೆ ನಾವು ಯಾರು ಬದುಕೋದು ಸಾಧ್ಯವೇ ಇಲ್ಲ. ಯಾಕಂದರೆ 80% ಪಾಲಿನೇಷನ್ ಏನಂತೇವೆಲ್ಲ ಪರಾಗಸ್ಪರ್ಶ, ಅದು ಜೇನುಹುಳ ಮಾಡುತ್ತೆ. ಮಿಕ್ಕಿದೆಲ್ಲ ಬೇರೆ ಕೀಟಾರು ಮಾಡುತ್ತೆ. ಅದು ಹಕ್ಕಿ, ಚಿಟ್ಟೆ ಅಥವಾ ಗಾಳಿಯಿಂದನೂ ಆಗುತ್ತೆ. ಇವಾಗ 75% ಜೇನುಹುಳ ನಾಶ ಆಗಿದೆ. ಅದಕ್ಕೆಲ್ಲ ಕಾರಣ ನಾವೆಲ್ಲರೂ ಸೇರಿ ನಾವು ಬಳಸ್ತಾ ಇರೋದು ಹೆವಿ ಸಿಗ್ನಲ್ ನೆಟ್ವರ್ಕ್, 3G 4G 5G. ನಮ್ಮ ಮೊಬೈಲ್ ಇಲ್ಲಾಂದರೆ ನಮ್ಮ ಹತ್ರ ಕೆಲಸ ಏನೂ ಆಗಲ್ಲ ಅಲ್ವಾ? ಈ ಮೊಬೈಲ್ ಟವರಿಂದನೇ ಜೇನುಹುಳ ನಾಶ ಆಗ್ತಾಯಿದೆ. ನಾವು ಹೊಲದಲ್ಲಿ ಏನು ಬೆಳೆನೂ ಬೆಳೆಸ್ತಿದ್ದೀವಿ, ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇನು ಮಾಡ್ತಾಯಿದ್ದೀವಿ. ಆ ಕೆಮಿಕಲ್ ಸ್ಪ್ರೇನೂ ಕೂಡ ಜೇನುಹುಳ ನಾಶ ಆಗ್ತಾಯಿದೆ. ಹೀಗೆ ಮುಂದುವರಿತಾ ಇದ್ದರೆ ಆವಾಗಲೇ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಮಾತನ್ನು ಹೇಳಿದರು, ಯಾವಾಗ ಈ ಜೇನುಹುಳ ನಾಶ ಆಗುತ್ತಲ್ಲ 3-4 ವರ್ಷದಲ್ಲಿ ಈ ಮನುಕುಲನೂ ನಾಶ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಸ್ಲೋಗನು ನೋವಿ, ಜೇನುಹುಳ ಇಲ್ಲ ಅಂದರೆ ನಾವಿಲ್ಲ ಅಂತ. ಸರ್, ನಾನು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಬಿ ನಿಮ್ಮ ಹತ್ರ ಬಂತು ಅಂದರೆ ಯಾರೂ ಮೂಮೆಂಟ್ ಮಾಡಬೇಡಿ, ಸುಮ್ಮನೆ ಕುತ್ಕೊಳ್ಳಿ.
ನಾ ಈ ಫ್ರೇಮ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3 ರೀತಿ ಚೇನ್ ಇರ್ತದೆ. ಕೆಲಸಗಾರ ಹುಳ, ಕೆಲಸಗಾರ ಹುಳ, ಗಂಡು ಹುಳ ಮತ್ತು ರಾಣಿ ಇರ್ತದೆ. ಕೆಲಸಗಾರ ಹುಳ ಮತ್ತು ಗಂಡು ಹುಳ ಇವ್ರಿಗೆ ಆಯುಷ್ಯ 4 ತಿಂಗಳ, ರಾಣಿಗೆ ಆಯುಷ್ಯ ಇರುತ್ತೆ 4 ವರ್ಷ. ಇವರಿಗೆ 1 ಡ್ರಾಪ್ ಜೇನುತುಪ್ಪ ಮಾಡಬೇಕು ಅಂದರೆ 500 ಸತಿ ಹೊರಗಡೆ ಹೋಗಿ ಬಂದು ಮಾಡಬೇಕಾಗುತ್ತೆ, ಅದು 2 ಕಿಲೋಮೀಟರ್ ದೂರ. 1 kg ಜೇನುತುಪ್ಪ ಮಾಡಬೇಕು ಅಂದರೆ ಇವರಿಗೆ 40 ಲಕ್ಷ ಹೂವಿನ ಮಕ್ಕಳಿಂದ ಬೇಕಾಗುತ್ತೆ. ಒಬ್ಬ ಮನುಷ್ಯ ಇಡೀ ಪ್ರಪಂಚ 3 ಬಾರಿ ಸುತ್ತ ಮೇಲೆ ಅವ್ನಿಗೆ ಎಷ್ಟು ಶ್ರಮ ಬೇಕಾಗುತ್ತೋ ಅಷ್ಟು ಶ್ರಮ ಇವರಿಗೆ 1 kg ಜೇನುತುಪ್ಪ ಮಾಡೋದಕ್ಕೆ ಬೇಕಾಗುತ್ತೆ. ನಾ ಹಿಡ್ದಿರೋದು ಫ್ರೇಮ್ನಲ್ಲಿ ಪ್ರತಿಯೊಂದು ಹೋಲ್ ಎಕ್ಸಾಗೋನ್ ಶೇಪ್ನಲ್ಲಿದೆ. ಮೈಕ್ರೋಸ್ಕೋಪ್ನಲ್ಲಿ ಹಾಕಿ ನೋಡಿದ್ರು ಕೂಡ ಸೇಮ್ ಸೈಜ್ ಸೇಮ್ ಲೆಂತ್ ಬರೋದು. ಇದರಲ್ಲಿ 95 ಭಾಗ ಹೆಣ್ಣು ಹುಳ ಇದೆ, 5 ಭಾಗ ಗಂಡು ಹುಳ ಇದೆ. ಒಂದೇ ಒಂದು ರಾಣಿ ಇರ್ತದೆ. ರಾಣಿ ಮಾತ್ರ ಮೊಟ್ಟೆ ಇಡುವಂಥ ಒಂದು ಸಿಸ್ಟಮ್ ಇರ್ತದೆ, ಬೇರೆ ಯಾವುದೇ ಹೆಣ್ಣಿಗೆ ಇರಲ್ಲ. ಯಾಕಂದರೆ ಬೇರೆ ಯಾವುದೇ ಹೆಣ್ಣಿಗೆ ಗರ್ಭಕೋಶ ಇರಲ್ಲ, ರಾಣಿ ಮಾತ್ರ ಇರೋದು. ಅದಕ್ಕೆ ರಾಣಿನ ತಾಯಿ ಜೇನು ಅಂತಲೂ ಕರೀತಾರೆ. ರಾಣಿ 3 ಪಟ್ಟು ದಪ್ಪ ಇರ್ತದೆ, ಸ್ವಲ್ಪ ಉದ್ದ ಇರ್ತದೆ. ಇದರಲ್ಲಿ ರಾಣಿ ಇಲ್ಲ, ಇದೆಲ್ಲ ಕೆಲಸಗಾರ ಹುಳ. ಟೀಚರ್ಸ್ ಯಾರಾದರೂ ಬಂದು ಹಿಡ್ಕೊಂತೀರಾ? ಟೀಚರ್ ಬಚ್ಚ धरता ಬಂದಂದ್ರೆ ಫ್ರೇಮ್ ಎಷ್ಟು ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಬಾಕ್ಸ್ ಒಂದು 20,000 ಅಲ್ಲ, ಅದು ರಾಣಿ ಜೇನು ಅದರಲ್ಲಿ ಇಲ್ಲ ಈಗ. ಇದರಲ್ಲಿಲ್ಲ, ಬೇರೆ ಯಾವುದು ಫ್ರೇಮ್ ಇರ್ತದೆ. ಹಿಡ್ಕೊಂತೀರಾ? ಫ್ರೇಮ್ ಅಲ್ಲಿ ಬಂದರೂ ಕೂಡ ಬಿಡಬೇಡ. ಅಲ್ಲ, ನಾನು ತೋರಿಸ್ತೀನಿ. ನೋಡಿ ಅಲ್ಲಿ ಏನೇನಿದೆ ಅಂತ ನೋಡ್ತೀವಿ. ಇದೆಲ್ಲ ನೋಡು, ಈ ಕೆಲಸಗಾರ ಹುಳ, ಇದರಲ್ಲಿ ಗಂಡು ಹುಳನೂ ಇಲ್ಲ. ಇಲ್ಲಿ ಮೊಟ್ಟೆ ಇರ್ತದೆ. ಬೇರೆ ಏನಾದ್ರು ಕಾಣಿಸ್ತದೆ ಅಂದರೆ ಅದು ಆಯ್ತಾ? ಇಂಥವ್ರು ಸಾಕೋದಂಗೆ ಅದು ಎಲ್ಲ ಸಾಕ್ತಾರೋ ಎಲ್ಲ ನೋಡಿ, ಜೇನು ಸಾಕೋದಂಗೆ ನೋಡಿ ಅವರು ಹೋಗ್ತಾರೆ. ಹೆಂಗೆ ಕುಂತಾವ ನೋಡ್ರಿ. ಸಿಟ್ಟು ಬಂದ್ರೆ ಮತ್ತೆ ಯಾರಿಗೂ ಬಿಡಲ್ಲ. ಮತ್ತೆ ಯಾರಾದ್ರು ಟೀಚರ್ ಹೋಯ್ತಾ? ಹುಡುಗಿಯರಲ್ಲಿ ಯಾರಾದ್ರು ಅಯ್ಯೋ ಮ್ಯಾಕ್ ಒಳಗೆ ಹಿಡಿಲಿ ಕಟ್ಟಿ ಆಗ್ತದೆ ನೋಡ್ರಿ. ಫಸ್ಟ್ ಮೇಲ ಅಲ್ಲಿ ಗಟ್ಟಿ ಹಿಡಿ, ಬಿಡಬೇಡ. ಲಾಸ್ಟ್ ಪೂರ್ಣಿಮಾ ಟೀಚರ್. ನಾವು ನೇಚರ್ಗೆ ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ಒಂದ್ಸಲ ನಿಮ್ಗೆಲ್ಲರಿಗೂ ತೋರಿಸ್ತಿರ್ತೀನಿ. ಏ ತಂಪು ಚಂದ ಕಾಳು ಅಯ್ಯೋ. ನಾವು ನೇಚರ್ಗೆ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ಪ್ರೀತಿ ಅವ್ರು ನಮ್ಗೆ ಮಾಡ್ತಾರೆ. 1 ದಕ್ಕ ನಾವು ಕೊಟ್ಟರೆ 100 ದಕ್ಕ ಅವ್ರು ನಮ್ಗೆ ತಗೊಂಡು. ಯಾರನ್ನು ಕೊಡ್ತೀರಿ ಮತ್ತೆ ಪಪ್ಪಿ? ಈಗ ಅವ್ರಿಗೆ ಬೇರೆಯವ್ರು ಬಂದ್ರೆ ಗೊತ್ತಾಗ್ತದಲ್ಲ. ಈಗ ನಾವು ಏನಾದ್ರು ಮಾಡಿ ನಮ್ಗೆ ಕಚ್ಚದ ನಾವು ಇಲ್ಲ ಸೈಡ್ ನಲ್ಲಿ ಇದೆ, ನೀವು ಓಪನ್ ಮಾಡಿದ್ರೆ ನಿಮ್ಗೆ ಕಚ್ಚದ ಚಾನ್ಸ್. ಅಂದ್ರೆ ನಿಮ್ ಸ್ಮೆಲ್ ಅದೇ ಅದಕ್ಕೆ ಕೇಳಿದೆ ನಾನು ನಿಮ್ಗೆ. ಮತ್ತೆ ಇನ್ನೊಂದು ಏನ್ ಮಾಡ ಅಂದ್ರೆ ಇಲ್ಲಿ ನೋಡಿ, ಈ ಬಾಕ್ಸ್ ಜೇನು ಆ ಬಾಕ್ಸಿಗೆ ಹೋಗಲ್ಲ, ಯಾಕಂದ್ರೆ ಅಲ್ಲೇ ರಾಣಿ ಬೇರೆ ಇರ್ತದೆ. ಹೆಡ್ ಈಗ ಇವರು ಹೊರಗಡೆ ಹೋಗ್ತಾರೆ, ಕಿಲೋಮೀಟರ್ ದೂರ ಹೋಗಿ ಬರ್ತಾರೆ, ಇಲ್ಲಿಗೆ ಬರೋದು. ಹೌದು, ಸುಮಾರು ಇಲ್ಲಿ ನಮ್ದು 60-70 ಬಾಕ್ಸ್ ಇದೆ. ಇದು ಬಿಟ್ರೆ ಮತ್ತೆ ಒಂದು 3,000 ಬಾಕ್ಸ್ ಅಂದ್ರೆ ಬೇರೆ ಏರಿಯಾದಲ್ಲಿ ನೋಡಿ. ನಾವೇನು ಎಕ್ಸ್ಟ್ರಾ ಜೇನುತುಪ್ಪ ಅಂತ ಇರ್ತೀವಿ, ಈ ರೀತಿ ಫ್ರೇಮ್ ಇರ್ತದೆ. ಇದ್ರ ಮೇಲೆ ಈ ರೀತಿ ವ್ಯಾಕ್ಸ್ ಅನ್ನ ಮಾಡ್ಕೊಂತಾರೆ. ಆ ವ್ಯಾಕ್ಸ್ ರೆಡಿ ಆದ್ಮೇಲೆ ಮೇಲ್ಗಡೆ ಕವರ್ ಮಾಡ್ಕೊಂತಾರೆ, ಅಂದ್ರೆ ಜೇನುತುಪ್ಪ ಹೊರಗಡೆ ಬರಬಾರ್ದು ಅಂತ. ಆ ಕವರ್ ಅನ್ನು ನಾವೇನ್ ಮಾಡ್ತೀವಿ, ಚಾಕುವಿಂದ ಕಟ್ ಮಾಡ್ತೀವಿ. ಕಟ್ ಮಾಡಿ ಇದನ್ನ ಈ ಮೆಷಿನಲ್ಲಿ ಹಾಕಿ ಇದರ ಒಂದು 4 ಫ್ರೇಮ್ ಬರುತ್ತೆ. ಇದಾದ್ಮೇಲೆ ಈ ರೀತಿ ಸೆಂಟರ್ ಫೋರ್ಸ್ನಲ್ಲಿ ತಿರ್ಸಿದಾಗ ಅಷ್ಟು ಜೇನುತುಪ್ಪ ಇದರಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿಂದ ಹೊರಗಡೆ ತೆಗಿತೀವಿ. ಮತ್ತು ಇದಕ್ಕೆ ಮೇಣ ಇರುತ್ತೆ, ಆ ಮೇಣ ಏನು ಹಾಳಾಗಲ್ಲ. ಏನು ಮಾಡ್ತಾರೆ, ಒಂದ್ಸಲ ಜೇನುತುಪ್ಪ ಅಂತ ತೆಗೆದ್ಬಿಟ್ಟು ಕೈಯಿಂದ ಹಿಂಡ್ಬಿಡ್ತಾರೆ. ಹಾಗೆ ಮಾಡೋದು ತಪ್ಪಾಗುತ್ತೆ, ಯಾಕಂದರೆ ಅದ್ರಲ್ಲಿ ಸಣ್ಣ ಸಣ್ಣ ಮರಿ, ಲಾರ್ವಾ, ಮೊಟ್ಟೆ ಅದೆಲ್ಲ ಹಾಳಾಗ್ಬಿಡುತ್ತೆ. ಒಂದು ಇದ್ರದ್ದು ಏನು ಶ್ರಮ ಇರುತ್ತಲ್ಲ, ಆ ಮನುಷ್ಯನಿಗೆ ಗೊತ್ತಾಗಲ್ಲ. ಇನ್ನೊಂದು ಹೋಲ್ ಸೀಸನ್ ಕೂಡ ಮುಗ್ದೋಗಿರುತ್ತೆ.
ಒಂದು ಫ್ರೇಮ್ ಕಟ್ಟಬೇಕು ಅಂದರೆ ಇವರಿಗೆ 1 ರಿಂದ 2 ತಿಂಗಳು ಆಗುತ್ತೆ. ಅವ್ರಿಗೆ ಬೇವರು ಬರುತ್ತಲ್ಲ, ಆ ಬೇವರಿಂದ ಎಕ್ಸ್ಟ್ರಾ ರೆಡಿ ಮಾಡ್ಕೊತಾರೆ. ಯಾವಾಗ ಯೂಸ್ ಮಾಡಲ್ಲ ಅವರು, ಆ ಟೈಮ್ನಲ್ಲಿ ನಾವು ಅದನ್ನು ತೆಗೆದುಬಿಟ್ಟು ಬಿ ವ್ಯಾಕ್ಸ್, ಕ್ಯಾಂಡಲ್, ಹನಿ ಸೋಪ್ ರೆಡಿ ಮಾಡ್ಕೊಳ್ತೀವಿ. ಮತ್ತು ಸುಮಾರು ಜನ ಕೇಳ್ತಾರೆ ನಮಗೆ ಪ್ಯೂರ್ ಜೇನುತುಪ್ಪ ಹೆಂಗೆ ಕಂಡು ಹಿಡಿಬೇಕು ಅಂತ. ಇನ್ನು ಕೆಲವರು ಏನು ಹೇಳ್ತಾರೆ, ಟಿಶ್ಯೂ ಪೇಪರ್ನಲ್ಲಿ ಹಾಕಿ ನೋಡಿ, ಕೆಳಗಡೆ ಎಲ್ಲ ನೀರಲ್ಲಿ ಹಾಕಿದ್ರೆ ಎಕ್ಸಾಮ್ ಸಿಗುತ್ತೆ, ಬೆಂಕಿ ಹಚ್ಚಿ ನೋಡಿ ಬೆಂಕಿ ತಾಗಲ್ಲ, ನಾಯಿ ಹಾಕಿದ್ರೆ ನಾಯಿ ಕೂಡ ತಿನ್ನಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ವಿಧಾನ ಇರ್ತದೆ ಪ್ಯೂರ್ ಜೇನುತುಪ್ಪನ ಕಂಡು ಹಿಡಿಯುತ್ತೆ. ಆದರೆ ಇದು 2 ಪಾಸ್ ಆಗುತ್ತೆ. ಪ್ಯೂರ್ನೂ ಆಗ್ತದೆ, ಡೂಪ್ಲಿಕೇಟ್ನೂ ಆಗ್ತದೆ. ನಿಮಗೆ ಪ್ಯೂರ್ ಜೇನುತುಪ್ಪ ಕಂಡು ಹಿಡಬೇಕು ಅಂದರೆ ಅದಕ್ಕೆ 2 ವಿಧಾನ ಇದೆ. ಒಂದು ತಿಂದ ಮೇಲೆ ಗೊತ್ತಾಗುತ್ತೆ, ಇನ್ನೊಂದು ಲ್ಯಾಬ್ ಟೆಸ್ಟ್ ಕೊಟ್ಟಾಗ. ತಿಂದ ತಕ್ಷಣ ಬಾಯಲ್ಲಿ ಸಲೈವ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ, ನೆಲಗೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಖಾಲಿ ಹೊಟ್ಟೆ ತಿಂದಾಗ ಹೊಟ್ಟೆ ಸ್ವಲ್ಪ ಚುರು ಚುರು ಅನಿಸುತ್ತೆ, ಬಜ್ಜಿನ ಕರಗಿಸೋಕ್ಕೂ ಸ್ಟಾರ್ಟ್ ಮಾಡುತ್ತೆ. ಇನ್ನು ಪ್ಯೂರ್ ಜೇನುತುಪ್ಪ ಜಾಸ್ತಿ ಸ್ವೀಟ್ ಬರಲ್ಲ, ಸ್ವಲ್ಪ ಹುಳಿ ಒಗ್ರ ಬರುತ್ತೆ. ಇನ್ನೊಂದು ಪ್ಯೂರ್ ಜೇನುತುಪ್ಪಗೆ ಎಕ್ಸ್ಪೈರ್ ಡೇಟ್ ಇರಲ್ಲ, ಅದು ಎಷ್ಟು ಹಳೆದಾಗ್ತಾ ಹೋಗುತ್ತೆ ಅಷ್ಟು ಅದರ ಔಷಧಿ ಗುಣನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಮಗೆ ಮಾರ್ಕೆಟಲ್ಲಿ ಜೇನುತುಪ್ಪ ಸಿಗುತ್ತೆ, ಬೈ 1 get 1 ಫ್ರೀ, ಒಂದು ತಗೊಂಡ್ರೆ ಇನ್ನೊಂದು ಉಚಿತ ಅಂತ. ಇವಾಗ ಇವ್ರ ಲೈಫ್ ಟೈಮ್ ಇದೆ 4 ತಿಂಗಳ. ಇಡೀ 4 ತಿಂಗಳ ಲೈಫ್ನಲ್ಲಿ 1 ಜೇನುಹುಳ ಅರ್ಧ ಟೀ ಸ್ಪೂನ್ ಹನಿ ಮಾಡುತ್ತೆ. 1 kg ಮಾಡಬೇಕು ಅಂದರೆ 40 ಲಕ್ಷ ಹೂವಿನ ಮಕ್ಕಳನ್ನ ಬೇಕಾಗುತ್ತೆ ಇಡೀ ಕುಟುಂಬಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಜೇನುತುಪ್ಪ ಸುಮ್ಮನೆ ಯಾರಾದ್ರೂ ನಿಮಗೆ ಹೀಗೆ ಫ್ರೀ ಕೊಡ್ತಾರಾ? ಬೈ 1 get 1 ಫ್ರೀ. ಮತ್ತು ಪ್ಯೂರ್ ಜೇನುತುಪ್ಪ ನಿಮಗೆ ಎಲ್ಲ ಸೀಸನ್ನಲ್ಲಿ ಒಂದೇ ಕಲರು, ಒಂದೇ ಟೇಸ್ಟು, ಒಂದೇ ಫ್ಲೇವರು ಸಿಗಲ್ಲ. ಹೂವು ಮೇಲೆ ಸೀಸನ್ ವೈಸ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಏನಾದರೂ ಇದ್ರೆ ಕೇಳಿ. ಈಗ ಜೇನುತುಪ್ಪ ಸೇವನೆ ಮಾಡ್ತೇವಲ್ಲ, ಮಿನಿಮಮ್ ದಿವಸಕ್ಕೆ ಎಷ್ಟು 1 ಸ್ಪೂನ್ ಹೆಂಗೇನ ಇದೆ ಅದಕ್ಕೆ? 1 ರಿಂದ 2 ಸ್ಪೂನ್ ತಿನ್ಬೋದು ಅಷ್ಟೇ. ಹಾಂ, ಜಾಸ್ತಿ ತಿನ್ಬಾರ್ದು. ಜಾಸ್ತಿ ತಿನ್ಬಾರ್ದು, ಅದಕ್ಕೊಂದು ಲಿಮಿಟ್ ಇರ್ತದೆ. ಹಾಂ, ಅದೇ ಯಾವುದೋ ಒಂದು ನಾವು ಲಿಮಿಟ್ ಕ್ರಾಸ್ ಮಾಡಿದಾಗ ಅದಕ್ಕೆ ಅಮೃತ ಕೂಡ ವಿಷ. ಮತ್ತೆ ಬಿಸಿನೀರು, ಜಾಸ್ತಿ ಬಿಸಿನೀರಲ್ಲಿ ಜೇನುತುಪ್ಪ ಹಾಕಬಾರ್ದು. ಮಕ್ಕಳಿಗೆ 1 ಸ್ಪೂನ್, ಅಲ್ಲ ಸಣ್ಣ ಇಂಥ ಮಕ್ಕಳಿಗೆ, ಅಂತ ಮಕ್ಕಳಿಗೆ ಅವ್ರಿಗೆ ಒಂದು ಸ್ಪೆಷಲ್ ಹನಿ. ಅದು ನಿಮ್ಗೆ ಹೇಳಿದ್ನಲ್ಲ ಸಣ್ಣ ಜೇನು, ಅದು ಅದಕ್ಕೆ ಕೋಲ್ಡ್ ಕಾಫ್ ಬಾರೀಕ್ ಮಕ್ಕಿಗ ಸರ್. ಅವಾಗ ನೀವು ಏನೋ ಕೇಳಿದ್ರ ರಾಣಿ ನೋಡಿ, ಇದ್ರಲ್ಲಿ ಒಂದು ರಾಣಿ ಇದೆ. ಇವಾಗ ಇವ್ರ ಆಯುಷ್ ಮುಗಿತ ಅಂತ ಆ ರಾಣಿ ಹೊರಗಡೆ ಹೋಗಿ ಸಾಯ್ತು. ಆಮೇಲೆ ಇವರೆಲ್ಲ ಕೆಲಸಗಾರಗಳು ಇದ್ದಾರಲ್ಲ, ಅವ್ರ ಬಾಯಲ್ಲಿ ಒಂದು ಅದಕ್ಕೆ ರಾಜರಸ ಅಥವಾ ರಾಜಸಾಯಿ ರಸ ಅಂತ ಕರೀತಾರೆ. ಯಾವಾಗ ರಾಣಿ ಸತ್ತು ಗೊತ್ತಾ, ಆ ಟೈಮಲ್ಲಿ ಎಲ್ಲ ಕೆಲಸಗಾರಗಳು ಸೇರಿ ಒಂದು ಮೊಟ್ಟೆನ ಚಾಯ್ಸ್ ಮಾಡುತ್ತೆ. ಅಂದ್ರೆ ಡಿಸೈಡ್ ಮಾಡ್ಕೊಂತಾರೆ ಇದರಲ್ಲಿ ಯಾವ ರಾಣಿ ಹುಟ್ಟಬೇಕು ಅಂತ. ಅದೇ ಮಟ್ಟಿಗೆ ಚಾಯ್ಸ್ ಮಾಡಿ ಆ ರಾಯಲ್ಸ್ ಎಲ್ಲ ಫೀಡ್ ಮಾಡ್ಕೊಂತಾರೆ. ಫೀಡ್ ಮಾಡಿದ್ಮೇಲೆ ಅದರಲ್ಲಿ ಒಂದು ರಾಣಿ ಆಗುತ್ತೆ. ಇಲ್ಲ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ರಾಣಿ ಮೊಟ್ಟೆ ಇಟ್ಕೊಳುತ್ತೆ. ಆ ಮೊಟ್ಟೆ ಈ ಫ್ರೇಮ್ ಇದೆಲ್ಲ, ನಾರ್ಮಲ್ ಮೊಟ್ಟೆ ಏನಿರುತ್ತೆ ಮಧ್ಯದಲ್ಲಿ, ಆ ರಾಣಿ ಮೊಟ್ಟೆ ಕೆಳಗಡೆ ಇರ್ತದೆ. ಆ ಮೊಟ್ಟೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರೆ ಒಂದು 2-3 ರಾಣಿ ಆಗೋದಿದೆ ಅಂತ. ಆ ಟೈಮ್ನಲ್ಲಿ ಅದನ್ನ ನಾವು ಏನು ಮಾಡ್ತೀವಿ, ಆ ಮೊಟ್ಟೆನ ತೆಗೆದ್ಬಿಟ್ಟು ಬೇರೆ ಬಾಕ್ಸಲ್ಲಿ, ಎಂಟಿ ಬಾಕ್ಸ್ನಲ್ಲಿ ಡಿವೈಡ್ ಮಾಡ್ತೀವಿ. ಅದ್ರಲ್ಲಿ ಒಂದು ಮಾಡ್ಬೋದು ಸರ್. ಅದಕ್ಕೊಂದು ಟ್ರೈನಿಂಗ್ ನಾವೇ ಕೊಡ್ತೀವಿ. ಇದು ಕೆಲಸಗಾರ ಹುಳ ಮೊಟ್ಟೆ. ಇದು ಅಂದರೆ ರಾಣಿ ಇಟ್ಟದ್ದು ಮೊಟ್ಟೆ. ಫಸ್ಟ್ ಮೊಟ್ಟೆ ಆಗುತ್ತೆ. 6 ದಿನ ಆದಮೇಲೆ ಲಾರ್ವಾ ಅಂದರೆ ಸೀಟ್ನಲ್ಲಿ ಬರುತ್ತೆ. ನಾವು ಪ್ಯೂಪ ಅಂದರೆ ಅದಕ್ಕೆ ಕಣ್ಣು, ರೆಕ್ಕೆ, ಕಾಲು ಅಷ್ಟು ಬಂದುಬಿಡುತ್ತೆ. 21 ದಿನ ಆದಮೇಲೆ ಜೇನುಹುಳ ರೆಡಿಯಾಗಿ ತನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಾಣಿ ಜೇನು ಎಷ್ಟು ವರ್ಷ ಬದುಕ್ತದೆ ಹೇಳಿ? ಮತ್ತೆ ಉಳಿದ ಕೆಲಸಗಾರೆಲ್ಲ ಡ್ರಾಪ್ ಜೇನುತುಪ್ಪನೂ ಹಾಳು ಮಾಡಬಾರ್ದು. ಯಾಕೆ ಹೇಳಿ, 1 ಡ್ರಾಪ್ ಜೇನುತುಪ್ಪ ಮಾಡಬೇಕಂದ್ರೆ ಎಷ್ಟು ಸಲ ಅವರಿಗೆ 500 ಸಲ ಈ ಬಾಕ್ಸಿಂದ ಹೊರಗಡೆ ಹೋಗಿ ಬಂದು ಮಾಡಬೇಕು. ಹಾಗೆ 1 kg ಜೇನುತುಪ್ಪ ಮಾಡಬೇಕು ಅಂದ್ರೆ ಎಷ್ಟು ಮಕ್ಕಳನ್ನ ಬೇಕಾಗುತ್ತೆ ಅವ್ರಿಗೆ? 40 ಲಕ್ಷ ಏನು ಹೂಗಳಿಂದ ಮಕರಂದ ಸಂಗ್ರಹಿಸಬೇಕಾಗ್ತದೆ ಅಂತ ಹೇಳಿ. 40 ಲಕ್ಷ. ಇದರಲ್ಲಿ ರಾಣಿ ಇಲ್ಲ, ಯಾವ ಟೈಮ್ ಅಂತ ಗೊತ್ತಿಲ್ಲ. 3ಕ್ಕಿಂತ 2 ಪಟ್ಟು ದೊಡ್ಡದಾಗಿರೋ ಜೇನು ರಾಣಿ ಜೇನು. ಇಲ್ಲ ಸರಿ.
ಜಾಯಿಂಟ್ ಪೇನ್ ಆಗಲ್ಲ, ಇನ್ನೊಂದು ಪ್ಯಾರಲೈಸಿಸ್ ಬರೋದು ಕಡಿಮೆ ಆಗುತ್ತೆ. ಕಚ್ಚಿದ್ರೆ ನಮ್ಗೆ ಇನ್ನೂ ಅಲ್ಲ ಅದು ಅಲ್ಲ ಎಷ್ಟೋ ಕಚ್ಚಿದ್ರೆ ಅದು ಇದಾಗ್ತದಲ್ಲ, ಎಷ್ಟು ಭಾಳ ಕಚ್ಚಬಾರ್ದಲ್ಲ. ಇಲ್ಲ ಇದು ಕಚ್ಚೋದು ಏನಾಗಲ್ಲ. ಕೆಲವರಿಗೆ ನೆಗಡಿ ಅಥವಾ ಹೀಗೆ ಸುಮಾರು ಏನೇನೋ ಆಗ್ತದೆ, ಆದ್ರೆ ನಮ್ಗೆ ಇನ್ನೂ ತನಕ ಏನೂ ಇಲ್ಲ. ಅಯ್ಯೋ ಎಷ್ಟೋ ಸಲ ಅವ್ರಂದ್ರೆ ಡೈಲಿ ಮಾಡೋದಿಲ್ಲ, ಕಚ್ಚೋದು ಒಂದ್ಸಲ. ಏನಾದ್ರು ಜಾಸ್ತಿ ಎಷ್ಟು ಬರ್ತಾರೆ ಪರ್ಫ್ಯೂಮ್ ಹಾಕೊಂಡ್ ಬರ್ತಾರೆ ಸ್ಮೆಲ್ಲಿಂದ ಸಿಟ್ಟು ಬರ್ತದೆ. ಜಾಸ್ತಿ ನಮ್ಮ ಮೇಲೆ ನೆಗಡಿ ಆಗಿದ್ದು ಚಾ ಪುಡಿ ಅದೆಲ್ಲ ಒಂದು ಕಟ್ಟಿ ಚಾದಾಗ ಹಾಕಿ ಕುದಿಸಿ ಕುಡಿಬೇಕು. ಹೌದು, ನೆಗಡಿ ಅದು. ಇದು ದಾಲ್ಚಿನಿ ಎಲೆ ನೋಡಿ. ಹಾಂ, ದಾಲ್ಚಿನಿ. ಅಲ್ಲಿ ಏನಿದೆ ಸ್ವಲ್ಪ ನೋಡಿ ಬರೋಣ. ಹನಿ ಬ್ಯಾಂಕ್ ಇದೆ. ಹನಿ ಬ್ಯಾಂಕ್. ಹಾಂ, ಹೆಜ್ಜೆನಿಂದ ಇರ್ಬೇಕು ಸರ್ ಇದು. ಎಂಟು ಅಂತಸ್ತು ಮನೆ. ಫುಲ್ ಗಾರ್ಡನ್ ತುಂಬ ಇದೆ. ಈ ಬಾಟಲ್ ಇಷ್ಟೇ ಸರ್. ತಗೊಂಡೆ ಟೀಚರು. ಈ ಬಾಟಲಲ್ಲಿ ಅದು ವ್ಯಾಕ್ಸ್ ಜೊತೆನೆ ತುಂಬಿದಿದೆ. ವ್ಯಾಕ್ಸಿನ್ ಮಾಡಿದ್ದಾ? ಬೇಡ ನೋ ಬಾರ್ಗೇನಿಂಗ್. ಟೀಚರ್ ಕಿತ್ಗೆಲೆ ಜೇನುತುಪ್ಪ ಕಂಚಿಗೆ 300. ಅದನ್ನ ಸ್ವಲ್ಪ ಹುರಿದು ನಾವು ಹೆಂಗೆ ಚಟ್ನಿ ಗಿಟ್ನಿ ಮಾಡ್ತೇವಲ್ಲ ಅದು ಹುಳ ಏನು ನೋಡ್ರಿ ಟೀಚರ್, ಹಿಂಗಿದೆ ಬೇರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಂದ್ರೆ ನೋಡ್ರಿ ಭಾಳ ಚೆಂದಾಗಿದೆ.